ಟೈಮ್ ಪಿಯು ಕಾಲೇಜಿನಲ್ಲಿ ಫ್ರೆಷರ್ಸ್ ಡೇ ಸಂಭ್ರಮಾಚರಣೆ. ನಗರದ ಕ್ಯಾರ್ ಬಡಾವಣೆಯಲ್ಲಿರುವ ಟೈಮ್ಸ್ ಪಿಯು ಕಾಲೇಜಿನಲ್ಲಿ ಇಂದು ಪ್ರಥಮ ವರ್ಷದ ಪಿಯುಸಿ ಮಕ್ಕಳಿಗೆ ಫ್ರೆಷರ್ಸ್ ಡೇ ಹಾಗೂ ಕಳೆದ ವರ್ಷ ಪಿಯುಸಿ ಮತ್ತು ನೀಟ್ ಹಾಗೂ ಸಿಇಟಿಯಲ್ಲಿ ಅತ್ಯಧಿಕ ಅಂಕ ಪಡೆದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ ಹಾಗೂ ಅಭಿನಂದನೆ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಂದು ತಿಪಟೂರು ಶಾಸಕರ ಅಧ್ಯಕ್ಷತೆಯಲ್ಲಿ ಮತ್ತು ಸಮಾಜ ಮುಖಂಡ ಲೋಕೇಶ್ವರ್ ಹಾಗೂ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಚೀನಿ ಪುರುಷೋತ್ತಮ್ ಹಾಗೂ ಕೌನ್ಸಿಲರ್ಗಳಾದ ಯೋಗೇಶ್ ಪ್ರಕಾಶ್ ಮತ್ತು ಸಂಸ್ಥೆಯ ಸಂಸ್ಥಾಪಕರಾದ ಗಂಗಾಧರ್ ಹಾಗೂ ಅನೂಪ್ ಮತ್ತು ಪ್ರಾಚಾರ್ಯರಾದ ಪ್ರದೀಪ್ ಸಿಬ್ಬಂದಿ ವರ್ಗ ಹಾಗೂ ಸಂಸ್ಥೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಶಾಸಕರು ಮಾತನಾಡಿದರು. ಸರ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಸವಲತ್ತುಗಳನ್ನು ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ಖಾಸಗಿ ಸಹಭಾಗಿತ್ವದಲ್ಲೂ ಸಹ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡುವ ಉದ್ದೇಶದಿಂದ ಖಾಸಗಿ ಶಾಲೆಗಳಲ್ಲಿ ಒಂದಾದ ತಿಪಟೂರಿನ ಟೈಮ್ಸ್ ಕಾಲೇಜು ಉತ್ತಮ ಸಾಧನೆ ಮಾಡ್ತಾ ಇದೆ. ಮುಂದೆ ಇದೇ ರೀತಿ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ಒದಗಿಸುವ ಅವಕಾಶ ಸಿಗಲಿ. ನಾನು ಹೆಚ್ಚಿನದಾಗಿ ಶಿಕ್ಷಣಕ್ಕೆ ಒತ್ತು ನೀಡ್ತೇನೆ ಅಂತ ಮಾತನಾಡಿದರು. ನಂತರ ಮಾತನ್ನ ಮುಂದುವರಿಸಿ ಸಮಾಜದ ಮುಖಂಡ ಲೋಕೇಶ್ವರ್ ಮಾತನಾಡಿದ್ದು, ಇಂದಿನ ಮಕ್ಕಳು ಸ್ಪರ್ಧಾತ್ಮಕ ಅಥವಾ ತಮ್ಮ ಜೀವನದ ಶಿಕ್ಷಣವನ್ನ ಹೆಚ್ಚು ಕಲಿಬೇಕು. ಪುಸ್ತಕದ ಶಿಕ್ಷಣಕ್ಕಿಂತ ಜೀವನದ ಶಿಕ್ಷಣ ಅತಿ ಮುಖ್ಯ. ಕೆಲಸ ತೆಗೆದುಕೊಳ್ಳುವುದಕ್ಕಿಂತ ಕೆಲಸ ಕೊಡುವಂತೆ ನೀವು ಬೆಳಿಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ರು. ಒಂದು ಘೋಷಣೆ ಮಾಡಿದೆ. ನನ್ನ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆ ಕೊಡತಕ್ಕಂಥದ್ದು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಅಂತ ಹೇಳಿ ಘೋಷಣೆ ಮಾಡಿದೆ. ಆ ಪ್ರಕಾರವಾಗಿ ನಾವೀಗ ಆರೋಗ್ಯಕ್ಕೂ ಹೆಚ್ಚು ಒತ್ತನ್ನು ಕೊಡಬೇಕಿದ್ದಾರೆ, ಶಿಕ್ಷಣಕ್ಕೂ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಗಂಗಾಧರವರು ಆಸಕ್ತಿಯಿಂದ ಇಲ್ಲಿವರೆಗೂ ಯಾಕೆ ಬಂದರು ಅಂದ್ರೆ ಮತ್ತೆ ಮಾತಾಡಬೇಡಿ. 70,000 ಇಂಜಿನಿಯರ್ಸ್ ಬರ್ತಾರೆ. ಎಲ್ಲಿ ಇಲ್ಲಂತ ಕೆಲಸ ಇನ್ಫೋಸಿಸ್ ಅಲ್ಲಿ ಇವತ್ತು ಸಂಬಳ ಎಷ್ಟಿದೆ ಗೊತ್ತಾ? 20,000 ರೂಪಾಯಿ. 20,000 ಕ್ಯಾಂಪಸ್ ಸೆಲೆಕ್ಷನ್ ಏನ್ ಮಾಡ್ತಾರೆ 20,000